ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ತುಂಬಾ ಜನ ಸಣ್ಣ ಪುಟ್ಟ ಕಂಪ್ನಿಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ಗಳಿಗೆ ಪಿ ಎಫ್ ಕಟ್ ಮಾಡ್ತಾ ಇರ್ತಾರೆ. ರೆಗ್ಯುಲರ್ ಆಗಿ ಎಲ್ರಿಗೂ ಪಿ ಎಫ್ ಕಟ್ ಆಗೇ ಆಗುತ್ತೆ. ಕಾರ್ಪೊರೇಟ್ ಎಂಪ್ಲಾಯೀಸ್ ಅಂತ ಬಂದ್ರೆ ಎಲ್ರಿಗೂ ಪಿ ಎಫ್ ಕಟ್ ಮಾಡ್ತಾರೆ. ಸೊ ಅದರಲ್ಲಿ ಎಲ್ರಿಗೂ ಸ್ಯಾಲ್ರಿ ವೈಸ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಜಾಸ್ತಿ ಇರಲ್ಲ. ಸೊ ತುಂಬಾ ಜನಕ್ಕೆ ಪಿ ಎಫ್ ದುಡ್ಡು ಇರೋದು ಭವಿಷ್ಯ ನಿಧಿ ಅಂತ, ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಒಂದು ಕಷ್ಟಕ್ಕೆ ಅದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸರ್ಕಾರ ಒಂದು ಪಿ ಎಫ್ ನ ಇಟ್ಟಿರೋದು. ಆದ್ರೆ ನಮ್ಮ ಜನದ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ 3 months 6 months 1 yearಗೆಲ್ಲ ಸಿಲ್ಲಿ ರೀಸನ್ಸ್ ಕೊಟ್ಬಿಟ್ಟು, ಸಿಲ್ಲಿ ರೀಸನ್ಸ್ ಅಂದ್ರೆ ಒಂದೇನೋ ಕಾರ್ ತಗೋಬೇಕು ಅಂತಾನೆ, ಅಥವಾ ಒಂದು ಬೈಕ್ ತಗೋಬೇಕು ಅಂತಾನೆ, ಅಥವಾ ಇನ್ನೇನೋ ಯಾವ್ದೋ ಮಗೊಂದು ಎಜುಕೇಶನ್. ತುಂಬಾ ಜನ ನನಗೆ ಕಾಲ್ ಮಾಡ್ತಿರ್ತಾರೆ. ಓಕೆ, ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ನನಗೆ ಕಾಲ್ ಮಾಡ್ಬಿಟ್ಟು ನನ್ನ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು, ಸರ್ ನನಗೊಂದು ಎಮರ್ಜೆನ್ಸಿ ಇತ್ತು ಸರ್, ನಂದೊಂದು ಪಿ ಎಫ್ ವಿಡ್ರಾ ಮಾಡ್ಕೊಡಿ ಸರ್, ನಾನು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ದಯವಿಟ್ಟು ನಾನು ಈ ಮೂಲಕ ಒಂದು ಅವೇರ್ನೆಸ್ ಅನ್ನೋದನ್ನ ಹೇಳ್ಬೇಕು ಅಂತಂದ್ರೆ, ದಯವಿಟ್ಟು ಯಾರಿಗೂ ಯಾವುದೇ ರೀತಿ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ಏನ್ ಅಕೌಂಟ್ ಅಲ್ಲಿ ಫೀಡ್ ಆಗಿರುತ್ತಲ್ಲ, ಸೊ ಅದೇ ಅಕೌಂಟ್ ನಂಬರ್ಗೆ ಮಾತ್ರನೇ ದುಡ್ಡು ವಿಡ್ರಾ ಹೋಗುತ್ತೆ. ಅದರ್ವೈಸ್ ನೀವೇನು ಚೇಂಜಸ್ ಮಾಡಕ್ ಆಗಲ್ಲ. ಚೇಂಜಸ್ ಮಾಡ್ಬೇಕು ಅಂದ್ರೆ ಎಂಪ್ಲಾಯರ್ ಹತ್ರ ಹೋಗ್ಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಚಿಂತೆ ಇಲ್ಲ. ಆದ್ರೂ ಕೂಡ ನಿಮ್ಮ ಭವಿಷ್ಯಕ್ಕೆ ಅಂತ ಇರೋ ದುಡ್ಡನ್ನ ನೀವು ಸಿಲ್ಲಿ ರೀಸನ್ಗೆ ದಯವಿಟ್ಟು ಖರ್ಚು ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ಮೈ ಅಡ್ವೈಸ್ ಅಂತಾನೆ ತಿಳ್ಕೊಳ್ಳಿ. ಇನ್ನು ಎರಡನೇದಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಯಾವ್ಯಾವ್ದು ರೀಸನ್ಗೆ ನೀವು ಅಡ್ವಾನ್ಸ್ ನ ವಿಡ್ರಾ ಮಾಡ್ಬೋದು, ಪಿ ಎಫ್ ನ ಸರ್ವಿಸ್ ಅಲ್ಲಿ ಇದ್ದ ಹಾಗೇನೆ ಯಾವ್ದೆಲ್ಲ ರೀಸನ್ಗೆ ವಿಡ್ರಾ ಮಾಡ್ಬೋದು ಅಂತ 3-4 ಆಪ್ಷನ್ಸ್ ಇದೆ. ಓಕೆ, ಅದರಲ್ಲಿ ಒಂದು ಇಲ್ನೆಸ್ ಅಂತ ಇದೆ. ಅದು ನೀವು ಎವ್ರಿ 3 months 6 months ಗೆಲ್ಲ ವಿಡ್ರಾ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಒಬ್ಬ ವ್ಯಕ್ತಿ 5 years ಸರ್ವಿಸ್ ಕಂಪ್ಲೀಟ್ ಆಯ್ತು ಅಂತಂದ್ರೆ, ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ, ಅಂದ್ರೆ ನಿಮ್ಮ ಸರ್ವಿಸ್ ಯಾವ್ದೇ ಒಂದು UAN ನಂಬರ್ ಅಲ್ಲಿ 5 ವರ್ಷ ಕಂಪ್ಲೀಟ್ ಆಯ್ತು ಅಂತಂದ್ರೆ ಒಂದು ಆಪ್ಷನ್ ಬಿಡ್ತಾನೆ, ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಅಥವಾ ಪರ್ಚೇಸ್ ಆಫ್ ಸೈಟ್ಸ್ ಅಂತ ಲ್ಯಾಂಡ್ ಪರ್ಚೇಸ್ ಮಾಡೋ ರೀಸನ್ ಕೊಟ್ಬಿಟ್ಟು ನೀವು ವಿಡ್ರಾ ಮಾಡ್ಕೋಬಹುದು. ಅದು ನಿಮ್ಮ ಇಡೀ ಜೀವನದಲ್ಲಿ ಒಂದು ಟೈಮ್ ಮಾತ್ರನೇ ಆ ಒಂದು ಆಪ್ಷನ್ ನ ಬಿಡೋದು. ಎಲ್ಲಾ ರೊಚ್ಗೆದ್ ಬಿಟ್ಟಿದಿರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಲ್ತೀವಿ ತಡಿರಲ್ಲ. ಅದಕ್ಕೋಸ್ಕರ ನೀವು ಆ ರೀಸನ್ ಅನ್ನ ಪದೇ ಪದೇ ಬಳಸಕ್ ಆಗಲ್ಲ. ಸೊ ಹಂಗಾಗಿ ನಿಮಗೆ ಎಮರ್ಜೆನ್ಸಿ, ನಿಮಗೆ ಇಲ್ಲ ನಾನು ವಿಡ್ರಾ ಮಾಡ್ಲೇಬೇಕು, ನನಗೆ ಬೇರೆ ಕಡೆ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಒಂದು ಪ್ರಸಂಗ ಬಂದಾಗ ಮಾತ್ರ ಆ ರೀಸನ್ ಅನ್ನ ಉಪಯೋಗಿಸ್ಕೊಳ್ಳಿ. ಅದರ್ವೈಸ್ ನೀವು ಅದರಲ್ಲಿ ಇಲ್ನೆಸ್ ಅಂತ ಒಂದು ಆಪ್ಷನ್ ಇದೆ. ಆ ಇಲ್ನೆಸ್ ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು 3 months ತೆಗಿಬಹುದು, 6 months ತೆಗಿಬಹುದು, ಅಥವಾ 1 year ತೆಗಿಬಹುದು. ನಿಮ್ ಇಷ್ಟ, ಎಷ್ಟು ಸರಿನಾದ್ರು ತೆಗಿಬಹುದು. ಪಿ ಎಫ್ ಅವರು ತಲೆ ಕೆಡಿಸ್ಕೊಳಲ್ಲ. ಸೊ ನೀವು ಪಿ ಎಫ್ ನ ವಿಡ್ರಾ ಮಾಡ್ತಾ ಇದ್ರೆ ಅವಾಗ ನಿಮಗೆ ಇಂಟ್ರೆಸ್ಟ್ ಗೌರ್ಮೆಂಟ್ ಇಂದ ಏನ್ ನಿಮ್ದು ಪಿ ಎಫ್ ಇರುತ್ತಲ್ಲ, ಅದಕ್ಕೆ ಇಂಟ್ರೆಸ್ಟ್ ಬರೋದನ್ನ ಕತ್ರಿ ಹಾಕ್ತಾರೆ. ಪುರಾಣ ಕೊಯ್ತಾವನೆ ಅಂತ ಅನ್ಕೊಂತಿದ್ದೀರಾ? ಚಿಂತೆ ಮಾಡ್ಬೇಡಿ. ಅದನ್ನ ಯಾವ ತರ ವಿಡ್ರಾ ಮಾಡೋದು ಅನ್ನೋದನ್ನ ನಾನ್ ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದ್ರೆ ನೀವು ತೆಗಿಯೋ 3,000 10,000 ದುಡ್ಡಿಗೋಸ್ಕರ ಅಲ್ಲಿ ಹೋಗಿ ಸೈಬರ್ ಸೆಂಟರ್ ಅಲ್ಲಿ ಅಥವಾ ಇನ್ನೊಂದ್ ಕಡೆ ಹೋಗ್ಬಿಟ್ಟು 400-500 ರೂಪಾಯಿ ಫೀಸ್ ಕೊಡ್ಬೇಡಿ, ಗೊತ್ತಾಯ್ತಾ? ಅದನ್ನ ಯಾವ ತರ ಮಾಡೋದು, ನೀವೇ ಮನೇಲೆ ಕೂತ್ಕೊಂಡ್ ಮಾಡೋದು, ಅಥವಾ ನೀವೇ ಹೋಗಿ ಸೈಬರ್ ಅಲ್ಲಿ 10 ರೂಪಾಯಿ 1 hour ಕೊಟ್ಬಿಟ್ಟು ಯಾವ ತರ ವಿಡ್ರಾ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಯಾವ ತರ ಅಂತಂದ್ಬಿಟ್ಟು. ಅದಕ್ ಮುಂಚೆ ನೀವೆಲ್ಲ ಮಾಡ್ಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಲ್ಲ, ಆ ಸಬ್ಸ್ಕ್ರಿಪ್ಷನ್ ಏನು ಚಾರ್ಜಸ್ ಇಲ್ಲ. ಓಕೆ, ಫ್ರೀ ಇರುತ್ತೆ ಅದು. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ. ಹಾಗೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ನ ಫಾಲೋ ಮಾಡಿ. ಓಕೆ, ಬನ್ನಿ ಯಾವ ತರ ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಕ್ರೋಮಿಗೆ ಹೋದ್ರೆ ಈ ತರ ಒಂದು ಪೇಜ್ ಬರುತ್ತೆ. ಓಕೆ, ಕ್ರೋಮ್ ಅಲ್ಲಿ ಹೋಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಇಲ್ಲಿ www.epfo.com ಅಂತ ಹೊಡೆದ್ರು ನಡೀತದೆ. ಅಥವಾ ನೀವಿಲ್ಲಿ ಅದರಲ್ಲಿ EPFO ಮೆಂಬರ್ ಲಾಗಿನ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಫಸ್ಟಿಗೆ ಒಂದು ಪೇಜ್ ಬರುತ್ತೆ. ಆ ಫಸ್ಟ್ ಪೇಜ್ ಅಲ್ಲಿ ಇದೇನ್ ಕಾಣಿಸ್ತಾ ಇದೆಯಲ್ಲ, ಈ ತರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಅಲ್ಲಿ ನಿಮ್ಮ UAN ನಂಬರು ಪಾಸ್ವರ್ಡ್ ಹಾಕಿದ್ರೆ
ಒಂದು ಅಥೆಂಟಿಕೇಶನ್ ಯು ಎನ್ ಇದು ಬರುತ್ತೆ. ಓಕೆ, ಯಾವ ತರ ಅಂದ್ರೆ ಈ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, ಆ ನಂತರ ಇಲ್ಲಿ ಬಂದು ಈ ಸ್ಟೇಜ್ ನೆಕ್ಸ್ಟ್ ಇದು ಸೆಕೆಂಡ್ ಸ್ಟೇಜ್. ಆಕ್ಚುಲಿ ಫಸ್ಟ್ ಸ್ಟೇಜ್ ಬಂದು UN ನಂಬರು ಮತ್ತೆ ಪಾಸ್ವರ್ಡ್ನ ಹಾಕ್ಬೇಕಾಗಿರುತ್ತೆ. ನಂತರ ಅದು ಹಾಕಿದ ನಂತರ ಸೆಕೆಂಡ್ ಸ್ಟೇಜ್ ಬಂದು ಈ ತರ ಪಾಸ್ವರ್ಡ್ OTP ಬರುತ್ತೆ. ಇಲ್ಲಿ ನೀವು OTPನ ಹಾಕ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇದೇನಪ್ಪ ಅಂತಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಸಾರಿ ಏನಾದರೂ UN ನಂಬರ್ನ ಇದು ಮಾಡಿದ್ರೆ ಅಂದ್ರೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಬಂದು 3 ಮಂತ್ಸ್ ಅಷ್ಟೇನೆ. 3 ಮಂತ್ಸ್ ಆದ ಕೂಡಲೇ ಅದು ಎಕ್ಸ್ಪೈರಿ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಏನೇ ಮಾಡಬೇಕು ಅಂತಂದ್ರು ಮತ್ತೆ ಪಾಸ್ವರ್ಡ್ನ ರೀಸೆಟ್ ಮಾಡಿ ಅಂತ ಕೇಳುತ್ತೆ. ಅವಾಗ ಒಂದು 2-3 ಟೈಮ್ ನಿಮಗೆ OTP ಬರುತ್ತೆ. ಓಕೆ, ಏನು ಗಾಬರಿ ಆಗೋಕೆ ಹೋಗ್ಬಿಡಿ, ಅದು 3 ಮಂತ್ಸ್ ಅಷ್ಟೇ. ಒಂದು ಪಾಸ್ವರ್ಡಿಗೆ 3 ಮಂತ್ಸ್ ವ್ಯಾಲಿಡಿಟಿ ಅಷ್ಟೇ. 3 ಮಂತ್ಸ್ ಎವ್ರಿ 3 ಮಂತ್ಸ್ ಒಂದ್ಸರಿ ನೀವು ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ನಿಮಗೆ ಏನಾದರೂ ನೆಸೆಸಿಟಿ ಇದ್ರೆ. ಇಲ್ಲ ಅಂದ್ರೆ ನೀವು ಏನು ಫಸ್ಟ್ ಟೈಮ್ ಒಂದ್ಸರಿ ನೀವು ಇದು ಮಾಡಿದ್ರೆ ನೆಕ್ಸ್ಟ್ ನೀವು ಲಾಗಿನ್ ಆಗೋ ಟೈಮಲ್ಲಿ ಅದು ಹಳೆ ಪಾಸ್ವರ್ಡ್ ಹಾಕಿದಾಗ ಅದು ರೀಸೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅಲ್ಲಿ ಹೊಸ ಪಾಸ್ವರ್ಡ್ನ ಕೊಟ್ಬಿಟ್ಟು ಮತ್ತೆ ಬೇರೆ ಪಾಸ್ವರ್ಡ್ನ ನೀವು ರೀಸೆಟ್ ಮಾಡ್ಬೋದು. ಓಕೆ, ಇದು ಒಂದು ಸೆಕೆಂಡ್ ಸ್ಟೇಜ್. ಇಲ್ಲಿ ನೀವು OTP ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ OTP ಹಾಕಿ ನೆಕ್ಸ್ಟ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಇದರಲ್ಲಿ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಿಲ್ಲ, ಅದು OTP ಹಾಕಿದ್ರಿ ಅಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇದು ನಿಮ್ದು ಲಾಗಿನ್ ಪೇಜ್ ಇರುತ್ತೆ. ಈ ಲಾಗಿನ್ ಪೇಜ್ ಅಲ್ಲಿ ನೀವು ಇಲ್ಲೆಲ್ಲ ನೋಡ್ಬೋದು, ನಿಮ್ದು ನೇಮ್ ಇರುತ್ತೆ, UN ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಎಲ್ಲಾ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಶೋ ಆಗುತ್ತೆ. ಓಕೆ, ಆದ್ರೂ ನೆಕ್ಸ್ಟ್ ಬಂದು ನೀವು ಇಲ್ಲಿ ನೆಕ್ಸ್ಟ್ ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಕಾಣ್ತಾ ಇದೆಯಲ್ಲ, ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್. ಓಕೆ, ಇದು ನಿಮ್ದು ಏನಾದರೂ ಡೀಟೇಲ್ಸ್ ನೋಡ್ಕೋಬೇಕಂದ್ರೆ ಈ ಕಡೆ ನೋಡ್ಕೊಳ್ಳಿ. ಅದರ್ವೈಸ್ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಬಂದು ನಿಮಗೆ ಶೋ ಆಗುತ್ತೆ. ಯಾವ ತರ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟೇಜ್ ಬಂದು ಈ ತರ ಬರುತ್ತೆ. ಇದರಲ್ಲಿ ಆನ್ಲೈನ್ ಕ್ಲೈಮ್ ಇಲ್ಲಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಇಲ್ಲಿ ಆನ್ಲೈನ್ ಕ್ಲೈಮ್ ಅಂತ ಇದೆಯಲ್ಲ, ಈ ಆನ್ಲೈನ್ ಕ್ಲೈಮ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮ್ದು ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಈ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು, ಎಂಪ್ಲಾಯಿ ನೇಮ್ ಇರುತ್ತೆ, ಫಾದರ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಏನಕ್ಕೆಲ್ಲ ಇವ ಹೈಡ್ ಮಾಡಿದ್ದಾರೆ ಅಂತ ನೀವು ಕ್ವಶನ್ ಮಾಡ್ಬೋದು. ಓಕೆ, ಪ್ರೀವಿಯಸ್ ನಾನು ಆಲ್ರೆಡಿ ಮಾಡಿರೋ ವಿಡಿಯೋದಲ್ಲಿ ಇದನ್ನ ಹೈಡ್ ಮಾಡದೆ ಹಾಕಿದ್ದಕ್ಕೆ ಅವರು ಆ ವಿಡಿಯೋನ ನನ್ನ ಚಾನಲ್ ಇಂದ ಡಿಲೀಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅದು ಸೆಕ್ಯೂರಿಟಿ ಪರ್ಪಸ್. ಈ ಇನ್ಫಾರ್ಮೇಶನ್ ಅನ್ನ ತಗೊಂಡು ಬೇರೆ ಯಾರೋ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಸೆಕ್ಯೂರಿಟಿ ಪರ್ಪಸ್ ನಾನು ಈ ತರ ಹೈಡ್ ಮಾಡಿದ್ದೀನಿ. ಓಕೆ, ನೀವು ಲಾಗಿನ್ ಆದಾಗ ನಿಮ್ಮ ಇನ್ಫಾರ್ಮೇಶನ್ ಇಲ್ಲಿ ಶೋ ಆಗುತ್ತೆ, ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಬಂದು ನೀವು ನೋಡ್ಬೋದು, ಇಲ್ಲಿ ನಿಮ್ದು ಬ್ಯಾಂಕ್ ಅಕೌಂಟ್, ನೀವು ಯಾವ್ದು ಬ್ಯಾಂಕ್ ಅಕೌಂಟ್ ನ ಎಂಪ್ಲಾಯರಿಗೆ ಕೊಟ್ಟಿರ್ತೀರಲ್ಲ ಆ ಬ್ಯಾಂಕ್ ಅಕೌಂಟ್ ನ ಹಾಕಿ ನೀವು ಇಲ್ಲಿ ವೆರಿಫೈ ಅಂತ ಕೊಟ್ರೆ, ಇಲ್ಲಿ ನೋಡಿ, ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ, ಈ ವೆರಿಫೈ ಅಂತ ಆಪ್ಷನ್ ಕೊಟ್ರೆ ನೆಕ್ಸ್ಟ್ ಈ ತರ ಒಂದು ಇದು ಬರುತ್ತೆ. ಅಲ್ಲಿ ನೀವು ಎಸ್ ಕೊಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಸ್ ಆರ್ ನೋ ಅಂತಿದೆ. ಸರ್ಟಿಫೈಡ್ ಅಂದ್ರೆ ನೀವೊಂದು ಡಿಕ್ಲರೇಷನ್ ಕೊಟ್ಟಂಗೆ, ಹೌದು ನಾನು ಮಾಡ್ತಾ ಇದ್ದೀನಿ ನನಗೆ ಅಂತಂದ್ಬಿಟ್ಟು ಐ ಅಗ್ರಿ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಅಂದ್ಬಿಟ್ಟು ಎಸ್ ಕೊಡಿ. ಈ ಪೇಜ್ ಆದ್ಮೇಲೆ ನೆಕ್ಸ್ಟ್ ಈ ತರ ಬರುತ್ತೆ. ಇಲ್ಲಿ ಪ್ರೊಸೀಡ್ ಆನ್ಲೈನ್ ಕ್ಲೈಮ್ಸ್ ಅಂತ ಇದೆ ನೋಡಿ. ಓಕೆ, ನೀವು ಇಲ್ಲಿ ಹಾಕಿರೋ ನೀವು ಬ್ಯಾಂಕ್ ಅಕೌಂಟ್ ಇದಿದ್ರೆ ನಿಮ್ದು ಇಲ್ಲಿ ಗ್ರೀನ್ ಬರುತ್ತೆ. ಓಕೆ, ಇಲ್ಲಿ ಗ್ರೀನ್ ಬಂದಿಲ್ಲ ಅಂತಂದ್ರೆ ನೀವು ಹಾಕ್ತಾ ಇರೋ ಅಕೌಂಟ್ ಡೀಟೇಲ್ಸ್ ರಾಂಗ್ ಇದೆ ಅಂತ. ಇಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ, ನಿಮ್ದು IFSC ಕೋಡ್ ಇರುತ್ತೆ, ಎಲ್ಲ ಇರುತ್ತೆ, ಯಾವ ಬ್ರಾಂಚ್ ಅಂತಾನು ಇರುತ್ತೆ. ಅದೇ ನೀವು ಅಕೌಂಟ್ ನಂಬರ್ನ ಇಲ್ಲಿ ಹಾಕಬೇಕು. ಈ ತರ ಆನ್ಲೈನ್ ಕ್ಲೈಮ್ ಅಂತ ಇರುತ್ತಲ್ಲ, ಆನ್ಲೈನ್ ಕ್ಲೈಮ್ ಅನ್ನೋದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಅದು ಈ ತರ ಬರುತ್ತೆ. ಇಲ್ಲಿ ಬಂದು ನಿಮಗೆ ನಾನು ಹೇಳಿದ್ನಲ್ಲ, ನಿಮ್ದು ಫುಲ್ ವಿಡ್ರಾ ಮಾಡಬೇಕು ಅಂತಂದ್ರೆ ಇಲ್ಲಿ ಇನ್ನ 3-4 ಆಪ್ಷನ್ಸ್ ಬರುತ್ತೆ. ಫಾರ್ಮ್ ನಂಬರ್ 30 ಬರುತ್ತೆ, 9 ಬರುತ್ತೆ, ಮತ್ತೆ 10 ಬರುತ್ತೆ. PF ಇದಕ್ಕೆ ಪೆನ್ಷನ್ ಕ್ಲೈಮಿಗೂ ಬರುತ್ತೆ. ಸೊ ನಾನು ಬರೀ ಅಡ್ವಾನ್ಸ್ ಕ್ಲೈಮ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಒಂದೇ ಆಪ್ಷನ್ ಬರುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಎಕ್ಸಿಟ್ ಡೇಟ್ನ ಮೆನ್ಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಬಂದು ಅದರಲ್ಲಿ ಮತ್ತೆ ನೆಕ್ಸ್ಟ್ ಸರ್ವಿಸ್ ಯಾವ ಸೆಗ್ಮೆಂಟ್ ಅಂದ್ರೆ, ಕೆಲವೊಬ್ರದ್ದು 3-4 ಕಂಪ್ನಿಲಿ ಕೆಲಸ ಮಾಡಿದೀವಿ ಅಂತ ಹೇಳ್ತಿರಲ್ಲ, ಆ 3-4 ಕಂಪ್ನಿ ಕೂಡ ಇಲ್ಲಿ ಶೋ ಆಗುತ್ತೆ. ಅದರಲ್ಲಿ ನೀವು ಯಾವ ಕಂಪ್ನಿನಾದ್ರೂ ಸೆಲೆಕ್ಟ್ ಮಾಡಿ ನೀವು ಇದು ಮಾಡ್ಕೋಬಹುದು. ಅಂದ್ರೆ ನಿಮ್ ಆ ಸರ್ವಿಸ್ ಅಲ್ಲಿ ನಿಮ್ದು ದುಡ್ಡು ಇರಬೇಕು. ಓಕೆ, ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಅಕೌಂಟ್ ಅಲ್ಲಿ ದುಡ್ಡಿತ್ತು ಅಂತಂದ್ರೆ ಇಲ್ಲಿ ಅವೆಲ್ಲಾನು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಆದಾಗ ಶೋ ಆಗುತ್ತೆ. ಓಕೆ, ಇಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ನೀವು ಇಲ್ಲಿ
ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಅದ್ರ ನಂತರ ನಿಮ್ಮದು ಎಂಪ್ಲಾಯಿ ಅಡ್ರೆಸ್ ನಿಮ್ಮದು ಯಾವುದೇ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನೇ ಹಾಕಬೇಕು ಅಥವಾ ಇನ್ನೊಂದು ಹಾಕಬೇಕು ಅಂತ ಏನಿಲ್ಲ. ನೀವು ಯಾವ ಅಡ್ರೆಸ್ ಹಾಕಿದ್ರು ತಗೊಳುತ್ತೆ. ಇಲ್ಲಿ ನೀವೇನು ಅಮೌಂಟ್ ಮೆನ್ಷನ್ ಮಾಡ್ತೀರಲ್ಲ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಒಂದು 50,000 ಇದೆ ಅಂತಂದರೆ ನೀವು ಹಾಕುವಾಗ 1,00,000 ಅಂತ ಹಾಕಿ. ಏನಕ್ಕೆ ಅಂದರೆ ನೀವು ಎಷ್ಟು ಕೇಳ್ತಿರೋ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ 50,000 ಇತ್ತು ಅಂದರೆ ನೀವು 25 ಕೇಳಿದ್ರಿ ಅಂದರೆ 25 ಕೊಡ್ತಾರೆ. ಅದೇ ನೀವು ಫುಲ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು 50,000 ಇದೆ ಅಂದರೆ ನೀವು ಒಂದು 75,000 ಹಾಕಿದರೆ ಅವರು ಫುಲ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಅದೇ ನಿಮಗೆ ಬೇಡ, ನಮಗೆ 50,000 ಇದೆ, ನನಗೆ ಒಂದು 20,000 ಸಾಕು ಅಂದರೆ ಸೊ 20,000 ಎಂಟ್ರಿ ಮಾಡಿ, 20,000 ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಮತ್ತೆ ಎಂಪ್ಲಾಯಿ ಮಾತ್ರ. ಸೊ ನೀವು ಎಂಪ್ಲಾಯರ್ ಬೇಕು ಅಂದರೆ ಮಿನಿಮಮ್ 5 years, ನಾನು ಅವಾಗಲೇ ಹೇಳಿರೋ ಥರ ಮಿನಿಮಮ್ 5 years ಸರ್ವಿಸ್ ಆಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜಿಗೆ ಹೋದರೆ ಆನ್ಲೈನ್ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಟೈಪ್ಸ್ ಆಫ್ ಇದು ಬರುತ್ತೆ ಆಯಿತಾ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ ಇವೆಲ್ಲವಕ್ಕೂ ನೀವು ಮಿನಿಮಮ್ 2 months ಅಂದರೆ ನಿಮಗೆ ಸ್ಯಾಲ್ರಿ 2 months ಇದಾಗಿರಬಾರ್ದು. ಅದಕ್ಕೆ ನೀವು 2 months ಸೆಲೆಕ್ಟ್ ಮಾಡೋದು. ನ್ಯಾಚುರಲ್ ಕ್ಲೈಮೇಟ್, ಇದಕ್ಕೆಲ್ಲ ನಿಮಗೆ ಫುಲ್ ಅಮೌಂಟ್ ಬರಲ್ಲ. ಓಕೆ, ನೀವು ನಾನು ಯಾವಾಗಲೇ ಮೆನ್ಷನ್ ಮಾಡಿರೋ ಥರ ಇದು ನೋಡಿ, ಈ ಆಪ್ಷನ್ ಇದೆಯಲ್ಲ ಇಲ್ನೆಸ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ. ಈ 90% ಆಫ್ ವಿಡ್ರಾವಲ್ ಏನಿದೆಯಲ್ಲ, ಇದು ಬಂದು ನಿಮಗೆ 50 years ಆದಮೇಲೆ ನೀವು ಇದನ್ನ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇದು ಕೂಡ ನಿಮ್ಮದು ಏನು ಎಂಪ್ಲಾಯರ್ ಎರಡೂ ಸೇರಿ 90% ನಿಮಗೆ ಕೊಡ್ತಾರೆ. ಓಕೆ, ಮ್ಯಾರೇಜ್ ಇದೆ, ಹೈಯರ್ ಎಜುಕೇಷನ್ ಇದೆ, ಪರ್ಚೇಸ್ ಆಫ್ ಹ್ಯಾಂಡಿಕ್ಯಾಪ್, ಇದು ಎಲ್ರಿಗೂ ಬರಲ್ಲ. ಓಕೆ, ನಾನು ಇದೇನು ಲಾಗಿನ್ ಆಗಿದೆಯಲ್ಲ ಆ ಐಡಿಗೆ ಅವರು 5 years ಅಬೌವ್ ವರ್ಕ್ ಮಾಡಿರೋದ್ರಿಂದ ನಿಮಗೆ ಇಷ್ಟು ಆಪ್ಷನ್ಸ್ ನಿಮಗೆ ಶೋ ಆಗ್ತಾ ಇದೆ. ಅರ್ಥಾಯ್ತಾ? ಎಲ್ರಿಗೂ ಈ ಆಪ್ಷನ್ಸ್ ಎಲ್ಲವೂ ಶೋ ಆಗಲ್ಲ, ನಿಮಗೆ ಒಂದು 4-5 ಆಪ್ಷನ್ ಅಷ್ಟೇ ಶೋ ಆಗುತ್ತೆ. ಇದೆಲ್ಲ ನೋಡಿ, ಕನ್ಸ್ಟ್ರಕ್ಷನ್ ಆಫ್ ಹೌಸ್ ತೋರಿಸಲ್ಲ, ಅಡಿಷನಲ್ ಆಲ್ಟ್ರೇಷನ್ ಆಫ್ ಇದು, ಆಮೇಲೆ ಪರ್ಚೇಸ್ ಆಫ್ ಸೈಟ್ಸ್ ಅಂತ ಅವಾಗಲೇ ಹೇಳಿದೆ, ಹೈಯರ್ ಎಜುಕೇಷನ್, ಮ್ಯಾರೇಜು, ಇವು ಯಾವುದು ಶೋ ಆಗಲ್ಲ. ಇದೆಲ್ಲ ಶೋ ಆಗಬೇಕಂದ್ರೆ ಮಿನಿಮಮ್ 5 years ನಿಮಗೆ ಸರ್ವಿಸ್ ಆಗಿರ್ಬೋದು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿತಾ. ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿ ಅಡ್ರೆಸ್ ಎಲ್ಲ ಹಾಕಿ ನೋಡಿ, ಇಲ್ಲಿ 2,00,000 ಅಂತ ಹಾಕಿದ್ದೀನಿ, ಇಲ್ನೆಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ ಆಗಿರುತ್ತೆ. ನೀವು ಅದನ್ನೇ ನೀವು ಹೋಗಿ ಸೈಬರ್ ಇದರಲ್ಲಿ ಕೊಟ್ಟರೆ ಇದಕ್ಕೆ ನಿಮಗೆ ಏನಿಲ್ಲ ಅಂದರೂ 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ನೋಡಿದ್ರ ಈಗ ಫಸ್ಟ್ ಏನಾಗ್ತಾ ಇತ್ತು, ನಿಮಗೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಕೇಳ್ತಾ ಇತ್ತು, ಬ್ಯಾಂಕ್ ಪ್ರೂಫ್ನ ಅಟ್ಯಾಚ್ ಮಾಡಬೇಕಿತ್ತು ಮೊದಲೆಲ್ಲ. ಇವಾಗ ಅದನ್ನು ಕೂಡ ನಿಮಗೆ ಸರಳೀಕರಣ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಏನಕ್ಕೆ ಅಂದರೆ ಕೆಲವೊಬ್ರದ್ದು ಬ್ಯಾಂಕ್ ಪಾಸ್ಬುಕ್ ಇರಲ್ಲ ಅಥವಾ ಸ್ಯಾಲ್ರಿ ಅಕೌಂಟ್ ಇರುತ್ತೆ, ಸ್ಯಾಲ್ರಿ ಅಕೌಂಟಿಗೆ ನಿಮಗೆ ಗೊತ್ತಿರೋ ಹಾಗೆ ಅವರು ಚೆಕ್ ಬುಕ್ ಕೊಡಲ್ಲ, ಚೆಕ್ ಬುಕ್ ಕೊಟ್ಟರು ನೇಮ್ ಇರ್ತಾ ಇರಲಿಲ್ಲ. ಸೊ ಇದೆಲ್ಲನ ಗಮನದಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಅದನ್ನು ಡಿಜಿಟಲೈಸ್ ಮಾಡಿದೆ. ಸೊ ಓಕೆ, ನೀವು ಇಲ್ಲೇನು ಬ್ಯಾಂಕ್ ಅಕೌಂಟ್ ಎಂಪ್ಲಾಯರಿಗೆ ಕೊಟ್ಟಿರ್ತೀರಲ್ಲ ಅದು ಆಲ್ರೆಡಿ ಅದರಲ್ಲಿ ಫೀಡ್ ಆಗಿರುತ್ತೆ. ಆ ಆಪ್ಷನನ್ನು ತೆಗೆದಿದ್ದಾರೆ. ಇವಾಗ ಯಾವುದೇ ರೀತಿ ಪ್ರೂಫ್ ಕೊಡೋದು ಬೇಕಾಗಿಲ್ಲ, ಡೈರೆಕ್ಟ್ OTP ಹಾಕಿದ್ರಿ ಅಂತಂದರೆ ನಿಮಗೆ ಫಾರ್ಮು ಸಬ್ಮಿಟ್ ಆಗುತ್ತೆ. ಓಕೆ, ಅದು OTP ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಈ ಅಕ್ನಾಲಜ್ಮೆಂಟ್ ಏನು ಬರುತ್ತಲ್ಲ, ಈ ಅಕ್ನಾಲಜ್ಮೆಂಟ್ ಬಂದು 12 ವರ್ಕಿಂಗ್ ಡೇಸ್, 10 to 12 ವರ್ಕಿಂಗ್ ಡೇಸ್ ಆಗಬೇಕು. ಓಕೆ, 10 to 12 ವರ್ಕಿಂಗ್ ಡೇಸ್ ಆದ ನಂತರ ನಿಮಗೆ ಅದು ಅಕೌಂಟಿಗೆ ಕ್ರೆಡಿಟ್ ಆಗೋದು. ಕೆಲವರು ಎಷ್ಟು ಅರ್ಜೆಂಟ್ ಮಾಡ್ತಾರೆ ಅಂತಂದರೆ, ಕ್ಲೈಮ್ ಮಾಡಿಕೊಡಿ ಸರ್ ಅಂತ ಕೊಟ್ಟಿರ್ತಾರೆ, ಕ್ಲೈಮ್ ಮಾಡಿ ಕೊಟ್ಟರೆ ಅದನ್ನು 150 ಕ್ವಶನ್, ಸರ್ ಬಂದಿಲ್ಲ ಸರ್ ದಿನ ಫೋನ್ ಮಾಡ್ತಾರೆ. ನನಗೆ ಅದು ಇರಿಟೇಷನ್ ಆಗುತ್ತೆ. ಅದಕ್ಕೆ ನಾನು ಕೆಲವೊಬ್ರಿಗೆ ಹೇಳ್ತೀನಿ, ಇಲ್ಲ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಚಾನಲ್ದು ಲಿಂಕ್ ಕಳಿಸ್ತೀನಿ, ಅದರಲ್ಲಿ ನಿಮಗೆ ಯಾವ ಡೌಟ್ಸ್ ಇದೆ ಎಲ್ಲವಕ್ಕೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ ದಯವಿಟ್ಟು ನೀವು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಏನಕ್ಕೆ ಅಂದರೆ ಕ್ಲೈಮ್ ಮಾಡೋದು 10 ನಿಮಿಷ 15 ನಿಮಿಷ ಕೆಲಸ, ಆದರೆ ಅದು ಫಾಲೋ ಅಪ್ ಮಾಡೋದು ತುಂಬಾ ಕಷ್ಟ. ಅವ್ರಿಗೆ ಆ ಒಂದು 10-12 ದಿನ ಕಾಯೋ ಪೇಷನ್ಸ್ ಇರಲ್ಲ. ಕೆಲವೊಂದು ಇದರಲ್ಲಿ PF ಆಫೀಸುಗಳಲ್ಲಿ ಇನ್ನೂ 15 ದಿನ 20 ದಿನದವರೆಗೂ ತಾಣುತ್ತೆ. ಅದು ಏನಂದರೆ ಅಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಅಥವಾ ವೆಬ್ಸೈಟಲ್ಲಿ ಏನಾದರೂ ಅಪ್ಡೇಷನ್ ನಡೀತಾ ಇದ್ದಾಗ ಸ್ವಲ್ಪ ಡಿಲೇ ಮಾಡ್ತಾರೆ. ತುಂಬ ರೇರ್ ಕೇಸ್. ನನ್ನ ಊಹೆ ಪ್ರಕಾರ ಅಥವಾ ನನ್ನ ಇದರಲ್ಲಿ ನೋಡೋದಾದ್ರೆ ಮೀನ್ಸ್ ಗೊತ್ತಿರೋ ಪ್ರಕಾರ ನನಗೆ 10 to 12 ವರ್ಕಿಂಗ್ ಡೇಸ್ ಅನ್ನೋದು ಬರುತ್ತೆ, ಕನ್ಫರ್ಮ್ ಆಗಿ ಆಗುತ್ತೆ. ಓಕೆ, ಇದಿಷ್ಟು ನೀವು ಕ್ಲೈಮ್ ಮಾಡಬೇಕಾಗಿರೋ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಯಾರ್ಯಾರಿಗೆಲ್ಲ ಇದು ರಿಕ್ವೈರ್ಮೆಂಟ್ ಇದೆ, PF ಅಡ್ವಾನ್ಸ್ ತಗೋಬೇಕು ಅಂತಿದ್ರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.